ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಕ್ಲಾಸ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಬಿಕಾಮ್ ಫಸ್ಟ್ ಸೆಮಿಸ್ಟರ್. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಬಿಕಾಮ್ ಫಸ್ಟ್ ಸೆಮಿಸ್ಟರ್ನಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಲ್ಲ, ಸೊ ಅವರಿಗೆ ಫೈನಾನ್ಷಿಯಲ್ ಅಕೌಂಟಿಂಗ್ ಒಂದು ಸಬ್ಜೆಕ್ಟ್ ಇದೆ. ಸೊ ಈ ಸಬ್ಜೆಕ್ಟ್ದಲ್ಲಿ ರಾಯಲ್ಟಿ ಅಕೌಂಟ್ಸ್ ಅಂತೇಳಿ ಒಂದು ಯೂನಿಟ್ ಇದೆ. ಸೊ ಈ ರಾಯಲ್ಟಿ ಅಕೌಂಟ್ಸ್ ಮೇಲೆ ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೇನೆ. ಸೊ ಇವಾಗ ಕೂಡ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಇದು ಕೂಡ ಇಂಪಾರ್ಟೆಂಟ್ ಪ್ರಾಬ್ಲಮ. ಓಕೆ, ಸಾಲ್ವ್ ಮಾಡೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಕೂಡ ಇಂಪಾರ್ಟೆಂಟ್ ಪ್ರಾಬ್ಲಮ, ವಿತ್ ಯುವರ್ ನಾಲೆಜ್ ಪಾಯಿಂಟ್ ಆಫ್ ವ್ಯೂದಿಂದ ಕೂಡ ಇದು ಇಂಪಾರ್ಟೆಂಟ್ ಒಂದು ಪ್ರಾಬ್ಲಮ್. ಓಕೆ, ಸೊ ಯಾವ ಥರ ನಾವು ಅಕೌಂಟ್ಸ್ಗಳನ್ನ ಸಾಲ್ವ್ ಮಾಡಬೇಕು, ಸೊ ನಿಮ್ಗೆ ಸಿಂಪಲ್ ವೇ ಮುಖಾಂತರ ನಾನು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕೆ ಪ್ರಯತ್ನ ಪಟ್ಟಿದ್ದೀನಿ. ಓಕೆ, ಸೊ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ಬೆಲ್ ಐಕಾನ್. ನಮ್ಮ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸೊ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ಸಾಲ್ವ್ ಮಾಡೋಣ ಪ್ರಾಬ್ಲಮ. ಸೊ ಇದು ಪ್ರಾಬ್ಲಮ 2023 ಇಯರ್ದಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ RCUB. ಆಲ್ರೆಡಿ ಇದು ಓಲ್ಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ, NEP ಕ್ವಶನ್ ಪೇಪರ. ಬಟ್ ಈಗ ನೀವು SEP ಸಿಲೆಬಸ್ ಸ್ಟಡಿ ಮಾಡ್ತಾ ಇದ್ದೀರಲ್ಲ, ಸೊ ಇವಾಗ ಕೂಡ ಇದು ಇಂಪಾರ್ಟೆಂಟ್. ಓಕೆ, ಸೊ ಕಾನ್ಸೆಪ್ಟ್ ಸಿಮಿಲರ್ ಇದೆ. ಓಕೆ, ಸೊ ಇದನ್ನು 10 ಮಾರ್ಕ್ಸಿಗೆ ಕೇಳಿದ್ದಾರೆ ನೋಡ್ರಿ. ಸೊ 2023 ಇಯರ್ದಲ್ಲಿ 10 ಮಾರ್ಕ್ಸಿಗೆ ಕ್ವಶನ್ ಆಗಿ, ಸೊ ಕ್ವಶನ್ ನಂಬರ್ 8 ಅಂತೇಳಿ ಇದನ್ನ ಕೇಳಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್ ರೀ. ಸೊ ಒಂದು ಸ್ವಲ್ಪ ನೋಡಿರಿ ಪ್ರಾಬ್ಲಮ್ ಯಾವ ಥರ ಇದೆ. ಸೊ ನಾವು ಯಾವ ಥರ ಅದನ್ನ ಸಾಲ್ವ್ ಮಾಡಬೇಕು, ಓವರಾಲ್ ಡಿಸ್ಕಷನ್ ಸೊ ಇವತ್ತಿನ ಕ್ಲಾಸ್ನಲ್ಲಿ ಮಾಡೋಣ. ಓಕೆ, ಸೊ ಈಗ ನೋಡೋಣ. ಪ್ರಾಬ್ಲಮ್ ನೋಡಿರಿ. G Limited took a mine lease from Shankar at a royalty of rupees 200 per ton of coal raised with a minimum rent of rupees 80,000 per annum each year excess of minimum rent over the royalty is recoverable out of the royalties of next 2 years ಅಂತ ಹೇಳ್ತಾರೆ. ಓಕೆ, of next 2 years. ಓಕೆ, ಸೊ ನೆಕ್ಸ್ಟ್ ನೋಡ್ರಿ. In the event of a strike and minimum rent not reaches the lease provided that the actual royalties earned during that year will discharge all the rental obligations for that year ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ನಾನು ಇಲ್ಲೇನು ಅಂಡರ್ಲೈನ್ ಮಾಡಿದ್ದೇನಲ್ಲ, ಸೊ ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ ನೀವು ಅಬ್ಸರ್ವ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ನಾನು ಹೇಳ್ತೀನಿ ಯಾವ ಥರ ಅಬ್ಸರ್ವ್ ಮಾಡೋದು ಅಂತೇಳಿ. ನೆಕ್ಸ್ಟ್ ಒಂದು ನೋಡಿರಿ. ದ ಔಟ್ಪುಟ್ ಫಾರ್ ದ ಫಸ್ಟ್ 5 years ಅಂತ ಹೇಳ್ತಾರೆ. ಸೊ ಕೆಲವೊಂದಷ್ಟು ಔಟ್ಪುಟನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿರಿ ಇಯರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅನದರ್ ಸೈಡ್ ಔಟ್ಪುಟ್ ಇನ್ ಟನ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸಿಂಪಲ್. ಸೊ ಇಯರ್ದಲ್ಲಿ 2015 ಇಯರ್, 2016 ಇಯರ್, 2017 ಇಯರ್, 2018 ಇಯರ್. ಸೊ ಅಬ್ಸರ್ವ್ ಮಾಡಿರಿ, ಇದನ್ನು ಭಾಳ ಅಬ್ಸರ್ವ್ ಮಾಡ್ಬೇಕು ನೀವು. ಸ್ಟ್ರೈಕ್ ಅಂತ ಕೊಟ್ಟಿದ್ದಾರೆ. ಓಕೆ, ಯಾವ ಇಯರ್ದಲ್ಲಿದೆ? 2018 ಇಯರ್ದಲ್ಲಿ ಸ್ಟ್ರೈಕ್ಔಟ್ ಇಯರ್ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ 2019 ಇಯರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಔಟ್ಪುಟ್ ಇನ್ ಟೆನ್ಸ್ 2015ನಲ್ಲಿ 250. ಸೊ ನೆಕ್ಸ್ಟ್ 360, ನೆಕ್ಸ್ಟ್ ಒನ್ 500, ನೆಕ್ಸ್ಟ್ ಒನ್ 350, ನೆಕ್ಸ್ಟ್ ಒನ್ 800. So prepare royalty payable chart. You have to prepare royalty payable chart. Also landlord account ಅಂತ ಹೇಳ್ತಾರೆ. ಓಕೆ, ಸೊ ಏನು ಮಾಡಬೇಕು? ಆ್ಯಂಡ್ ಲ್ಯಾಂಡ್ಲೋಡ್ ಅಕೌಂಟ್ ಅಂತ ಹೇಳಿದ್ದಾರೆ. ಸೊ ನೀವು ರಾಯಲ್ಟಿ ಚಾರ್ಟ್ ಒಂದು ಪ್ರಿಪೇರ್ ಮಾಡಬೇಕು, ಒಂದೇ ಒಂದು ಅಕೌಂಟ್ ಪ್ರಿಪೇರ್ ಮಾಡೋದಿದೆ. ಯಾವುದು? ಲ್ಯಾಂಡ್ಲೋಡ್ ಅಕೌಂಟ್ ಕೇಳಿದ್ದಾರೆ. ಓಕೆ, ಸೊ ಎಕ್ಸಾಮ್ದಲ್ಲಿ ಮೇ ಬಿ ಕೇಳಿದ್ರೆ ರಾಯಲ್ಟಿ ಅಕೌಂಟ್ಸ್ ಆಗಿರ್ಬೋದು, ಇಲ್ಲಪ್ಪ ಅಂತಂದರೆ ಲ್ಯಾಂಡ್ಲೋಡ್ ಅಕೌಂಟ್ ಆಗಿರ್ಬೋದು, ಇಲ್ಲಾಂದರೆ ಶಾರ್ಟ್ ವರ್ಕಿಂಗ್ ಅಕೌಂಟ್ ಕೂಡ ಕೇಳ್ತಿರ್ತಾರೆ. ಸೊ ಈ ಮೂರರಲ್ಲಿ ಯಾವುದಾದ್ರೂ ಒಂದು ಕೇಳ್ಬೋದು, ಸೊ ಅಥವಾ ಪೂರ್ತಿ ಎಲ್ಲನೂ ಕೂಡ ಕೇಳ್ಬೋದು. ಸೊ ಈ ಥರ ಪಾಸಿಬಿಲಿಟಿ ಇದೆ. ಓಕೆ, ಸೊ ಈ ಪ್ರಾಬ್ಲಮ್ದಲ್ಲಿ ಏನು ಹೇಳಿದಾರಲ್ಲ, ಸೊ ಅಷ್ಟೇ ನಾವು ಸಾಲ್ವ್ ಮಾಡೋಣ. ಓಕೆ, ಸೊ ಈಗ ನೆಕ್ಸ್ಟ್ ನೋಡ್ರಿ. ಸೊ ರಾಯಲ್ಟಿ ಏನು ಅಬ್ಸರ್ವ್ ಮಾಡಬೇಕಂದ್ರೆ, ಜಸ್ಟ್ ಪ್ರಾಬ್ಲಮ್ದಾಗ ನೀವು ರಾಯಲ್ಟಿ ಆಟ್ ರುಪೀಸ್ ಎಷ್ಟಿದೆ ಅಂತ ಹೇಳಿ ಅಬ್ಸರ್ವ್ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ರಾಯಲ್ಟಿ ಆಟ್ ರುಪೀಸ್ ಎಷ್ಟಿದೆ?
200 ಪರ್ ಟನ್ ಅಂತಿದೆ. ಓಕೆ, ಸೊ ಪ್ರತಿಯೊಂದು ಟನ್ಗೆ 200 ಪರ್ ಟನ್ ಅಂತಿದೆ. ಓಕೆ, ಸೊ ನೆಕ್ಸ್ಟ್ ಅಬ್ಸರ್ವ್ ಮಾಡಬೇಕಾಗಿರೋ ಪಾಯಿಂಟ್ ಏನಂದರೆ ಮಿನಿಮಮ್ ರೆಂಟ್ ಅಂತ ಹೇಳ್ತಾರೆ. ಓಕೆ, ಸೊ ಮಿನಿಮಮ್ ರೆಂಟ್ ಎವ್ರಿ ಇಯರ್ ಎಷ್ಟಿದೆ ನೋಡ್ರಿ, 80,000 ಪರ್ ಎನಮ್. ಸೊ ಮಿನಿಮಮ್ ರೆಂಟ ಯಾವಾಗಲೂ ಎಲ್ಲ ಇಯರ್ದಾಗೂ ಮಿನಿಮಮ್ ರೆಂಟ ಸೇಮ್ ಇರುತ್ತೆ. ಓಕೆ, ಸೊ ಯಾವ ಇಯರ್ ಬಿಟ್ಟು ಮಿನಿಮಮ್ ರೆಂಟ್ ಸೇಮ್ ಇರುತ್ತೆ ಅಂದರೆ, ಸೊ ಒಂದು ಇಯರ್ ಯಾವುದಾದ್ರೂ ಸ್ಟ್ರೈಕ್ಔಟ್ ಇಯರ್ ಕೊಟ್ಟಿರ್ತಾರೆ. ಸಪೋಸ್ ಸ್ಟ್ರೈಕ್ಔಟ್ ಇಯರ್ದಾಗ ಮಾತ್ರ ಮಿನಿಮಮ್ ರೆಂಟ್ ಚೇಂಜಸ್ ಆಗುತ್ತೆ. ಓಕೆ, ಸೊ ಇದನ್ನು ಪಾಯಿಂಟ್ ನೀವು ನೆನಪಿನಲ್ಲಿ ಇಟ್ಕೊರಿ. ಓಕೆ, ಸೊ ನೆಕ್ಸ್ಟ್ ಏನು ಹೇಳ್ತಾರೆ ನೋಡ್ರಿ, ಏನಾದರೂ ಶಾರ್ಟ್ ವರ್ಕಿಂಗ್ ಏನಾದರೂ ಪ್ರಾಬ್ಲಮ್ದಲ್ಲಿ ಬರ್ತಂದರೆ ಸೊ ಅದನ್ನು ರಿಕವರಿ ಯಾವ ಥರ ಮಾಡತ್ತೆ ಹೇಳ್ತಾರೆ, ನೆಕ್ಸ್ಟ್ 2 ಇಯರ್ಸ್. ಓಕೆ, ಸಪೋಸ್ ಶಾರ್ಟ್ ವರ್ಕಿಂಗ್ ಯಾವುದೇ ಇಯರ್ದಾಗ ಬಂದ್ರೂ ಅದನ್ನು ನೆಕ್ಸ್ಟ್ 2 ಇಯರ್ಸಾಗ ನೀವು ರಿಕವರಿ ಮಾಡಬೇಕು. ಸಪೋಸ್ ರಿಕವರಿ ಆಗಲಿಲ್ಲಪ್ಪ ಅಂತಂದರೆ ಯು ಹ್ಯಾವ್ ಟು ಮೆನ್ಷನ್ ಇರ್ರಿಕವರೇಬಲ್ ಅಮೌಂಟ್ ಅಂತೇಳಿ ಮೆನ್ಷನ್ ಆಗಬೇಕು. ಓಕೆ, ಸೊ ಎಷ್ಟು ಸರ್ಪ್ಲಸ್ ಇರುತ್ತಲ್ಲ ಸೊ ಅದರಲ್ಲಿ ಲೆಸ್ ಮಾಡಿ ರಿಮೈನಿಂಗ ಇರ್ರಿಕವರೇಬಲ್ ಅಮೌಂಟ್ ಅಂತೇಳಿ ಮೆನ್ಷನ್ ಮಾಡಿರಿ. ಓಕೆ, ಸೊ ಶಾರ್ಟ್ ವರ್ಕಿಂಗ ಓನ್ಲಿ ರಿಕವರೇಬಲ್ ಫಾರ್ ದ ಸರ್ಪ್ಲಸ್ದಾಗ ಮಾತ್ರ ಅದನ್ನ ರಿಕವರಿ ಮಾಡಬೇಕು. ಓಕೆ, ಸೊ ಇಲ್ಲಿ ಈ ಪ್ರಾಬ್ಲಮನ್ನು ಈ ಥರ ನೀವು ಅನಾಲಿಸಿಸ್ ಮಾಡ್ಕೋಬೇಕು. ನಂತರ ಏನು ಹೇಳ್ತಾರೆ ನೋಡ್ರಿ, ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ ಇಲ್ಲಿ ಸ್ಟ್ರೈಕ್ ಅಂತ ಕೊಟ್ಟಿದ್ದಾರೆ. ಓಕೆ, ಅಬ್ಸರ್ವ್ ಮಾಡಿರಿ, ಸ್ಟ್ರೈಕ್ ಅಂತ ಕೊಟ್ಟಿದ್ದಾರಲ್ಲ, ಸೊ ಈ ಸ್ಟ್ರೈಕ್ ಅನ್ನೋದ ಸೊ ಈ ಇಯರ್ದಾಗ ಸ್ಟ್ರೈಕ್ಔಟ್ ಇಯರ್ ಅಂತ ಹೇಳ್ತಾರೆ. ಸೊ ಇವಾಗ ಮಾತ್ರ ಮಿನಿಮಮ್ ರೆಂಟ್ ಎಷ್ಟಿದೆ, ಮಿನಿಮಮ್ ರೆಂಟ್ ರೀ 80,000 ಪರ್ ಎನಮ್ ಇದೆ. ಓಕೆ, ಸೊ ಸ್ಟ್ರೈಕ್ಔಟ್ ಇಯರ್ ಇದ್ದಾಗ ಈ 80,000 ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಸೊ ಇಲ್ಲಿ ಏನು ಹೇಳ್ತಾರೆ ನೋಡ್ರಿ, ಸೊ ಈಗ ಈಚ್ ಇಯರ್ ಎಕ್ಸೆಸ್ ಆಫ್ ಮಿನಿಮಮ್ ರೆಂಟ್ ಓವರ್ ರಾಯಲ್ಟಿ ಈಸ್ ರಿಕವರೇಬಲ್ ಅಂತ ಹೇಳ್ತಾರೆ, ಬಟ್ ನಾಟ್ ದ ರಾಯಲ್ಟೀಸ್ ಅಂತ ಹೇಳ್ತಾರೆ. ಸೊ ಓಕೆ, ಸೊ ಇಲ್ಲಿಯೂ ಕೂಡ ಕೊಟ್ಟಿದ್ದಾರೆ ನೋಡ್ರಿ, ದ ರೈಸ್ಡ್ ವಿತ್ ಮಿನಿಮಮ್ ರೆಂಟ್ ಆಫ್ 80,000 ಪರ್ ಎನಮ್ ಈಚ್ ಇಯರ್ಸ್ ಎಕ್ಸೆಸ್ ಆಫ್ ಮಿನಿಮಮ್ ರೆಂಟ್ ಓವರ್ ದ ರಾಯಲ್ಟೀಸ್. ಸೊ ನೆಕ್ಸ್ಟ್ ಹೇಳ್ತಾರೆ ನೋಡ್ರಿ, ಇನ್ ದ ಇವೆಂಟ್ ಆಫ್ ಸ್ಟ್ರೈಕ್ ದ ಮಿನಿಮಮ್ ರೆಂಟ್ ನಾಟ್ ರೀಚಸ್ ಅಂತ ಹೇಳ್ತಾರೆ. ಓಕೆ, ಸೊ ಈ ಥರ ಪ್ರಾಬ್ಲಮ್ದಲ್ಲಿ ಮಿನಿಮಮ್ ರೆಂಟ್ ಸೊ ಎಷ್ಟು ಮಂತ್ ಅನ್ನೋದು ಅವ್ರು ಹೇಳಿಲ್ಲ. ಸೊ ಅದಕ್ಕಾಗಿ ನೀವು ರಾಯಲ್ಟಿ ಅಮೌಂಟ ಈ ಇಯರ್ದಲ್ಲಿ ಎಷ್ಟು ಇರುತ್ತಲ್ಲ ಸೊ ಅಷ್ಟೇ ಮೆನ್ಷನ್ ಮಾಡಿರಿ ಅಂತ ಹೇಳಿದ್ದಾರೆ ಈ ಪ್ರಾಬ್ಲಮ್ದಲ್ಲಿ. ಓಕೆ, ಸೊ ಯು ಹ್ಯಾವ್ ಟು ಮೆನ್ಷನ್ ರಾಯಲ್ಟಿ ಅಮೌಂಟ್ ಎಷ್ಟು ಬಂದಿರ್ತಾರಲ್ಲ ಸೊ ಅಷ್ಟೇ ನೀವು ಮಿನಿಮಮ್ ರೆಂಟ್ ಮೆನ್ಷನ್ ಮಾಡಬೇಕು. ಇನ್ ಕೇಸ್ ಏನಾದರೂ 3 months 4 months ಅಂತೇಳಿ ಬಂದಿತ್ತಂದರೆ ಏನು ಮಾಡಬೇಕು, 80,000 ಇಂಟು 3 months ಮಾಡಿ ಟೋಟಲ್ 12 monthsದಾಗ ಮೈನಸ್ ಮಾಡಬೇಕು. ಓಕೆ, ಸೊ ಆ ಥರ ಪ್ರಾಬ್ಲಮ್ ಇತ್ತಂದರೆ ನೆಕ್ಸ್ಟ್ ನಾನು ಕ್ಲಾಸಲ್ಲಿ ಹೇಳ್ತೇನೆ. ಓಕೆ, ಸೊ ಯಾವುದಾದ್ರೂ ಎಕ್ಸಾಮ್ದಲ್ಲಿ ಕೇಳಿರಿ ಅಂದರೆ ನೋಡೋಣ. ಓಕೆ, ಸೊ ಇವಾಗ ನೋಡಿರಿ ಅಂದರೆ ಜಸ್ಟ್ ಇನ್ನು ಅಬ್ಸರ್ವ್ ಮಾಡ್ಕೋತೀರಿ. ಸೊ ಈಗ ರಾಯಲ್ಟಿ ಪೇಬಲ್ ಚಾರ್ಟ ಪ್ರಿಪೇರ್ ಮಾಡಬೇಕು ನೀವು. ಓಕೆ, ಸೊ ಇಲ್ಲಿ ಫಸ್ಟ್ ಸೊಲ್ಯೂಷನ್ ಅಂತೇಳಿ ಹೆಡ್ಡಿಂಗ್ ಕೊಡ್ರಿ. ಓಕೆ, ಒನ್ಸ್ ಅಗೇನ್. ಓಕೆ, ಸೊ ಈ ಥರ ಇದೆ ಪ್ರಾಬ್ಲಮ್ ಇದೆ. ಜಸ್ಟ್ ಏನು ಮಾಡಬೇಕೀಗ, ಸೊಲ್ಯೂಷನ್ ಅಂತೇಳಿ ಹೆಡ್ಡಿಂಗ್ ಕೊಡ್ರಿ ಅಥವಾ ಆನ್ಸರ್ ಅಂತೇಳಿ ಯು ಹ್ಯಾವ್ ಟು ಮೆನ್ಷನ್. ಓಕೆ, ಸೊ ಏನು ಮಾಡ್ರಿ, ಇಲ್ಲಿ ಹೆಡ್ಡಿಂಗ್ ಕೊಡಬೇಕು, ರಾಯಲ್ಟಿ ಪೇಬಲ್ ಚಾರ್ಟ್ ಅಂತೇಳಿ ಹೆಡ್ಡಿಂಗ್ ಕೊಡ್ರಿ. ಓಕೆ, ರಾಯಲ್ಟಿ ಪೇಬಲ್ ಚಾರ್ಟ್ ಅಂತೇಳಿ ಹೆಡ್ಡಿಂಗ್ ಕೊಟ್ಟ ನಂತರ ಏನು ಮಾಡಬೇಕು, ಸೊ ಫಸ್ಟ್ ಜಸ್ಟ್ ಇಲ್ಲಿ ಇಯರ್ಗಳು ಕೊಟ್ಟಿದ್ದಾರೆ ನೋಡಿರಿ, 2015 ಇಯರ್, 2016 ಇಯರ್, 2017 ಇಯರ್, 2018 ಇಯರ್ ಆ್ಯಂಡ್ ನೆಕ್ಸ್ಟ್ ಒನ್ 2019 ಇಯರ್. ಸೊ ಜಸ್ಟ್ ಏನು ಮಾಡಿರಿ, ಇಯರ್ದಲ್ಲಿ ಮೆನ್ಷನ್ ಮಾಡಿರಿ, 2015 ಇಯರ್, 2016, 2017, 2018, 2019. ಸೊ ಡೈರೆಕ್ಟಾಗಿ ಮೆನ್ಷನ್ ಮಾಡ್ಕೋತ ಹೋಗ್ರಿ 1 by 1. ಸೊ ನೆಕ್ಸ್ಟ್ ನೋಡ್ರಿ, ಇಯರ್ ಆಯಿತು, ಮೆನ್ಷನ್ ಮಾಡಿರಿ ಇಯರ್. ನೆಕ್ಸ್ಟ್ ಒನ್ ಏನು ಮೆನ್ಷನ್ ಮಾಡಬೇಕು, ಔಟ್ಪುಟ್ ಇನ್ ಟೆನ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ, 250, 360, 500, 350, 800. ಸೊ ಜಸ್ಟ್ ಏನೆಲ್ಲ ಜಸ್ಟ್ ಇಲ್ಲಿ ಮೆನ್ಷನ್ ಮಾಡಿಬಿಡೋದು ಔಟ್ಪುಟ್ 250, 360, 500, 350 ಆ್ಯಂಡ್ 800. ಸೊ ಈ ಥರ ಮೆನ್ಷನ್ ಮಾಡಿಬಿಡೋದು. ಓಕೆ, ಸೊ ನೆಕ್ಸ್ಟ್ ನೀವು ಫಾರ್ಮ್ಯಾಟ್ ಹಾಕಬೇಕು. ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ನಾನು ಹೇಳಿದ್ದೀನಿ, ಇಯರ್, ಔಟ್ಪುಟ, ರಾಯಲ್ಟಿ, ಮಿನಿಮಮ್ ರೆಂಟ್, ಸರ್ಪ್ಲಸ್, ಶಾರ್ಟ್ ವರ್ಕಿಂಗ್ದಲ್ಲಿ ರಿಕವರೇಬಲ್, ಇರ್ರಿಕವರೇಬಲ್ ಪೇಮೆಂಟು, ಲ್ಯಾಂಡ್ ಲಾಟ್. ಸೊ ಈ ಥರ ಇದು ಫಾರ್ಮ್ಯಾಟ್ ಇದೆ. ಸೊ ಇದು ನೀವು ಹಾಕಬೇಕಾ ಕಂಪಲ್ಸರಿ.
ಸೊ ಈಗ ರಾಯಲ್ಟಿ ಆಟ್ ರುಪೀಸ್ ಎಷ್ಟಿದೆ ನೋಡ್ರಿ, ಆಟ್ ರುಪೀಸ್ ಆಲ್ರೆಡಿ ನೋಡಿದ್ದೇವೆ ನೋಡ್ರಿ ನಾವು ಪ್ರಾಬ್ಲಮ್ದಲ್ಲಿ. ಆಟ್ ರುಪೀಸ್ ಎಷ್ಟಿದೆ, 200 ಪರ್ ಟನ್ ಅಂತಿದೆ. ಓಕೆ, ಸೊ ಡೈರೆಕ್ಟಾಗಿ ಆಟ್ ರುಪೀಸ್ 200 ಇದೆ ಅಲ್ರಿ. ಸೊ ರಾಯಲ್ಟಿ ಕಾಲಮ್ದಾಗಿಂದ ಅಮೌಂಟ್ ಬೇಕು ನಮಗೀಗ. ಸೊ ಯಾವ ಥರ ಪಾಯಿಂಟ್ ಔಟ್ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಸೊ ಈಗ ನೋಡ್ರಿ 2015 ಇಯರ್ದ ಸೊ 250 ಔಟ್ಪುಟ್ ಇದೆ ಅಲ್ಲ, ಅಲ್ಲಿ 250 ಔಟ್ಪುಟ್ ಇದೆ. ಸೊ ಈ ಔಟ್ಪುಟ್ ಇಂಟು ರಾಯಲ್ಟಿ ಅಮೌಂಟ್ ಎಷ್ಟಿದೆ ರೀ, 200 ಇದೆ. ಆಟ್ ರುಪೀಸ್ ಎಷ್ಟಿದೆ, 200 ಇದೆ. ಸೊ ಇದು ಈಕ್ವಲ್ ಟು ಎಷ್ಟಾಗುತ್ತೆ, 50,000 ಆಗುತ್ತೆ. ಓಕೆ, ಸೊ ಈ ಥರ ನೀವು 50,000 ಮೆನ್ಷನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಒನ್ 360 ಇಂಟು 200 ಮಾಡಿದಾಗ 72,000 ಬರುತ್ತೆ. ನೆಕ್ಸ್ಟ್ ಒನ್ 500 ಇಂಟು 200 ಮಾಡಿದಾಗ 1,00,000 ಬರುತ್ತೆ. ನೆಕ್ಸ್ಟ್ ಒನ್ 350 ಇಂಟು 200 ಮಾಡಿದಾಗ 70,000 ಬರುತ್ತೆ. ನೆಕ್ಸ್ಟ್ ಒನ್ 800 ಇಂಟು 200 ಮಾಡಿದಾಗ ಸೊ ಎಷ್ಟು ಬರುತ್ತೆ, 1,60,000 ಬರುತ್ತೆ. ಸೊ ಈ ಥರ ನೀವು ರಾಯಲ್ಟಿ ಅಮೌಂಟ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದು ರಾಯಲ್ಟಿ ಅಮೌಂಟ್ ಮೆನ್ಷನ್ ಮಾಡಿದ ನಂತರ ಸೊ ಏನಿಲ್ಲ, ಡೈರೆಕ್ಟಾಗಿ ಪ್ರಾಬ್ಲಮ್ದಲ್ಲಿ ಮಿನಿಮಮ್ ರೆಂಟ್ ಎಷ್ಟು ಕೊಟ್ಟಿದ್ದಾರೆ ನೋಡಿರಿ. ಮಿನಿಮಮ್ ರೆಂಟ್ ಆಫ್ ರುಪೀಸ್ 80,000 ಪರ್ ಆ್ಯನಮ್ ಅಂತ ಹೇಳಿದ್ದಾರೆ. ಸೊ ಯು ಹ್ಯಾವ್ ಟು ಮೆನ್ಷನ್ ಎಲ್ಲ ಇಯರ್ದಾಗ 80,000 ಮೆನ್ಷನ್ ಮಾಡಬೇಕು. ಒಂದು ಇಯರ್ ಮಾತ್ರ ಬಿಟ್ಟು, ಯಾವ ಇಯರ್ ಅದ, ಸ್ಟ್ರೈಕ್ಔಟ್ ಇಯರ್. ಓಕೆ, ಯಾವ ಇಯರ್ ಸ್ಟ್ರೈಕ್ ಆಗಿದೆ, 2018 ಇಯರ್ದಲ್ಲಿ ಸ್ಟ್ರೈಕ್ಔಟ್ ಆಗಿದೆ. ಸೊ ಈ ಇಯರ್ ಮಾತ್ರ ಬಿಟ್ಟು ಮೆನ್ಷನ್ ಮಾಡಿ. ಸೊ ಈ ಇಯರ್ 70,000 ಯಾಕೆ ತೆಗೆದುಕೊಳ್ತಾರೆ, ಸೊ ಇಲ್ಲಿ ನೋಡ್ರಿ, ಸಪೋಸ್ ಇಲ್ಲಿ ನಿಮ್ಗೆ ಸೊ ಹಿಂಗೆ ಕೊಟ್ಟಿರ್ತಾರೆ 2 ಮಂತ್ಸಾ 3 ಮಂತ್ಸಾ ಸ್ಟ್ರೈಕ್ಔಟ್ ಅಂತೇಳಿ ಕೊಟ್ಟಿರ್ತಾರೆ. ಬಟ್ ಈ ಪ್ರಾಬ್ಲಮ್ದಲ್ಲಿ ಏನೂ ಕೊಟ್ಟಿಲ್ಲ. ಸೊ ಕೊಟ್ಟಿಲ್ಲ ಅಂದರೆ ಏನು ಮಾಡಿರಿ, ಇಲ್ಲಿ ಹೇಳಿದಾರೆ ನೋಡ್ರಿ ಅವರ. ಸೊ ರಾಯಲ್ಟಿ ಅಮೌಂಟ್ ಮಿನಿಮಮ್ ರೆಂಟ್ ರೀಚ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ನೀವು ರಾಯಲ್ಟಿ ಅಮೌಂಟ್ ಎಷ್ಟಿದೆಯಲ್ಲ ಸೊ ಅಷ್ಟೇ ನೀವು ತೆಗೆದುಕೊಳ್ಬೇಕು. ಇದು ಒಂದು ಇಯರ್. ಸಪೋಸ್ 3 ಮಂತ್ ಅದು ಕೊಟ್ಟರೆ ಏನು ಮಾಡಬೇಕು, 80,000 ಇಂಟು 9/12 ಮಾಡ್ಕೋಬೇಕು. ಅಂದರೆ 3 ಮಂತ್ಸ್ ಲೆಸ್ ಮಾಡಬೇಕು. ಓಕೆ, ಸೊ ಈ ಥರ. ಬಟ್ ಇಲ್ಲಿ ಏನು 3 ಮಂತ್ಸಾ 2 ಮಂತ್ಸಾ ಏನೂ ಹೇಳಿಲ್ಲ, ಡೈರೆಕ್ಟಾಗಿ ಇದೇ ಥರ ಮೆನ್ಷನ್ ಮಾಡಬೇಕು. ಓಕೆ, ಸಿಂಪಲ್. ನೆಕ್ಸ್ಟ್ ಇನ್ನು ಎಟ್ ಎ ಟೈಮ್ ಸರ್ಪ್ಲಸ್ ಮತ್ತು ಶಾರ್ಟ್ ವರ್ಕಿಂಗ್ ಕಾಲಮ್ದಾಗಿಂದ ಅಮೌಂಟ್ ಯಾವ ಥರ ತೆಗೆದುಕೊಳ್ಬೇಕಂದ್ರೆ, ಸೊ ಫಸ್ಟ್ ಅಬ್ಸರ್ವ್ ಮಾಡಿರಿ. ಸೊ ಯಾವಾಗಲೂ ರಾಯಲ್ಟಿ ಅಮೌಂಟ್ ಮೋರ್ ದೆನ್ ಮಿನಿಮಮ್ ರೆಂಟ್. ಓಕೆ, ರಾಯಲ್ಟಿ ಅಮೌಂಟ್ ಮೋರ್ ದೆನ್ ಮಿನಿಮಮ್ ರೆಂಟ್ ಇಟ್ ಈಸ್ ಕಾಲ್ಡ್ ಎ ಸರ್ಪ್ಲಸ್ ಅಂತ ಹೇಳ್ತಾರೆ. ಸೊ ಯಾವಾಗಲೂ ರಾಯಲ್ಟಿ ಅಮೌಂಟ್ ಮಿನಿಮಮ್ ರೆಂಟ್ಗಿಂತ ಜಾಸ್ತಿ ಇತ್ತಂದರೆ ಅದು ಸರ್ಪ್ಲಸ್. ಓಕೆ, ಸೊ ಇನ್ನೊಂದು ರಾಯಲ್ಟಿ ಅಮೌಂಟ್ ಮಿನಿಮಮ್ ರೆಂಟ್ಗಿಂತ ಕಡಿಮೆ ಇತ್ತಂದರೆ ಅದು ಶಾರ್ಟ್ ವರ್ಕಿಂಗ್ ಅಂತ ಬರುತ್ತೆ. ಓಕೆ, ಸೊ ಇವಾಗ ರಾಯಲ್ಟಿ ಅಮೌಂಟ್ ಜಾಸ್ತಿ ಇದೆ, ಮಿನಿಮಮ್ ರೆಂಟ್ ಅಮೌಂಟ್ ಜಾಸ್ತಿ ಇದೆ, ರಾಯಲ್ಟಿ ಅಮೌಂಟ್ ಜಾಸ್ತಿ ಇದೆ. ಓಕೆ, ಸೊ ರಾಯಲ್ಟಿ ಅಮೌಂಟ್ 50,000 ಇದೆ, ಮಿನಿಮಮ್ ರೆಂಟ್ 80,000. ಯಾವ್ದು ಜಾಸ್ತಿ ಇದೆ, 80,000 ಮಿನಿಮಮ್ ರೆಂಟ್ ಜಾಸ್ತಿ ಇದೆ. ಸೊ ಅದಕ್ಕಾಗಿ ಇದೇನಾಗುತ್ತೆ, ಶಾರ್ಟ್ ವರ್ಕಿಂಗ್ ಎಷ್ಟು 30,000. ರಾಯಲ್ಟಿ ಇರೋದು 50,000 ಬಟ್ ಮಿನಿಮಮ್ ರೆಂಟ್ ಇರೋದು 80,000. ಸೊ ಏನಾಯ್ತದ, ಶಾರ್ಟ್ ವರ್ಕಿಂಗ್ ಆಯಿತು. ಸಪೋಸ್ ಇನ್ ಕೇಸ್ ರಾಯಲ್ಟಿ ಅಮೌಂಟ್ ಏನಾದರೂ ಜಾಸ್ತಿ ಇತ್ತಂದರೆ ಮಿನಿಮಮ್ ರೆಂಟ್ಗಿಂತ, ಸೊ ಅವಾಗ ಸರ್ಪ್ಲಸ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಇಯರ್ದಲ್ಲಿ ಏನಾಗಿದೆ, 2015 ಇಯರ್ದಲ್ಲಿ ಮಿನಿಮಮ್ ರೆಂಟ್ 80,000 ಇದೆ, ರಾಯಲ್ಟಿ 50,000 ಇದೆ. ಸೊ ಅದಕ್ಕಾಗಿ ಶಾರ್ಟ್ ವರ್ಕಿಂಗ್ 30,000. ಸೊ ನೆಕ್ಸ್ಟ್ ನೋಡಿರಿ, ಇಲ್ಲಿ ರಾಯಲ್ಟಿ 72,000 ಇದೆ, ಮಿನಿಮಮ್ ರೆಂಟ್ 80,000 ಇದೆ. ಸೊ ರಾಯಲ್ಟಿ ಅಮೌಂಟ್ ಕಡಿಮೆ ಇದೆ. ಸೊ ಅದಕ್ಕಾಗಿ ಶಾರ್ಟ್ ವರ್ಕಿಂಗ್ 8,000. ನೆಕ್ಸ್ಟ್ ನೋಡಿರಿ, 1,00,000 ರಾಯಲ್ಟಿ ಅಮೌಂಟ್ ಇದೆ, ಮಿನಿಮಮ್ ರೆಂಟ್ 80,000 ಇದೆ. ಸೊ ಮೋರ್ ದೆನ್ ಮಿನಿಮಮ್ ರೆಂಟ್ಗಿಂತ ಜಾಸ್ತಿ ಇದೆ ಅಲ್ರಿ. ಸೊ ಅದಕ್ಕಾಗಿ ಸರ್ಪ್ಲಸ್ 20,000. ಓಕೆ, ಸೊ ನೆಕ್ಸ್ಟ್ ನೋಡಿರಿ, ಇದು ರಾಯಲ್ಟಿನೂ ಅಷ್ಟೇ ಇದೆ, 70,000 ಮಿನಿಮಮ್ ರೆಂಟು ಅಷ್ಟೇ ಇದೆ. ನೋ ಶಾರ್ಟ್ ವರ್ಕಿಂಗ್, ನೋ ಸರ್ಪ್ಲಸ್, ನೋ ಶಾರ್ಟ್ ವರ್ಕಿಂಗ್. ಓಕೆ, ಸಿಂಪಲ್. ಸೊ ನೆಕ್ಸ್ಟ್ ಒನ್ 1,60,000 ರಾಯಲ್ಟಿ ಇದೆ, ಇದು 80,000 ಇದೆ. ಸೊ 1,60,000 ಜಾಸ್ತಿ ಇದೆಲ್ಲ ರಾಯಲ್ಟಿ ಅಮೌಂಟು. ಸೊ ಅದಕ್ಕಾಗಿ ಇಟ್ ಈಸ್ ಎ ಸರ್ಪ್ಲಸ್ 80,000. ಸೊ ಒಂದು ಸ್ವಲ್ಪ ಇದು ಕ್ಲಾಸ ಡ್ಯೂರೇಷನ್ ಜಾಸ್ತಿ ಆಗ್ಬೋದು, ವಿಡಿಯೋ ಒಂದು ಸ್ವಲ್ಪ ಲೆಂದಿ ಆಗ್ಬೋದು, ಬಟ್ ಡ್ಯೂರೇಷನ್ ಜಾಸ್ತಿ ಆಗ್ಬೋದು. ಬಟ್ ನೀವೇನು ಮಾಡಿರಿ, ಎಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡ್ಕೋತಾ ಇರಿ. ಸೊ ಯಾಕಂದರೆ ಪ್ರಾಬ್ಲಮ ಇನ್ಕಂಪ್ಲೀಟ್ ಆಗುತ್ತೆ. ಸೊ ಓಕೆ, ಅದಕ್ಕಾಗಿ ಕಂಪ್ಲೀಟಾಗಿ ನೋಡಿರಿ ಪ್ರಾಬ್ಲಮ. ನೆಕ್ಸ್ಟ್ ಪ್ರಾಬ್ಲಮ್ ನೀವು ಓನ್ ಆಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡಿರಿ, ಇನ್ನು
ಶಾರ್ಟ್ ವರ್ಕಿಂಗ್ ರಿಕವರಿ ಯಾವ ಥರ ಮಾಡಬೇಕು, ಇರ್ರಿಕವರೇಬಲ್ ಯಾವ ಥರ ಬರುತ್ತೆ. ಓಕೆ, ಸೊ ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಮಾಡಿರಿ. ಶಾರ್ಟ್ ವರ್ಕಿಂಗ್ ಏನು ಹೇಳ್ತಾರೆ, ರಾಯಲ್ಟಿ ಆಫ್ ನೆಕ್ಸ್ಟ್ 2 ಇಯರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಸಪೋಸ ಇಲ್ಲಿ ನೋಡ್ರಿ, ಶಾರ್ಟ್ ವರ್ಕಿಂಗ್ ಏನಾದರೂ ಈಚ್ ಇಯರ್ ಎಕ್ಸೆಸ್ ಆಫ್ ರಾಯಲ್ಟಿ ಈಸ್ ರಿಕವರೇಬಲ್ ಅಂತ ಹೇಳ್ತಾರೆ. ಸೊ ರಾಯಲ್ಟಿ ರಿಕವರ್ ಮಾಡಬೇಕಾದ್ರೆ ನೀವು ಅಂದ್ರೆ ಶಾರ್ಟ್ ವರ್ಕಿಂಗ್ ಅಂತ ಹೇಳ್ತಾರೆ. ಸೊ ಇಲ್ಲಿ ರಾಯಲ್ಟಿ ಏನು ರಿಕವರಿ ಮಾಡೋದಿಲ್ಲ ಅವರ. ಸೊ ಅದ್ರ ಬದಲು ಏನು ಮಾಡ್ತಾರೆ, ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ನೆಕ್ಸ್ಟ್ 2 ಇಯರ್ಸ್ದಾಗ ರಿಕವರಿ ಮಾಡ್ಕೋರಿ ಅಂತ ಹೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ 2 ಇಯರ್ಸ್ನಾಗ ನಾವು ರಿಕವರಿ ಮಾಡಬೇಕಂದ್ರೆ ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡಬೇಕು. ಸೊ ಯಾವ ಪ್ರಾಬ್ಲಮ್ ಆದ್ರೂ ಸಪೋಸ್ ಒಂದೊಂದು ಟೈಮ್ದಾಗ ಫಸ್ಟ್ 4 ಇಯರ್ ಅಂತ ಕೊಟ್ಟಿರ್ತಾರೆ, ಒಂದೊಂದು ಟೈಮ್ದಲ್ಲಿ ನೆಕ್ಸ್ಟ್ 2 ಇಯರ್ಸ್, ನೆಕ್ಸ್ಟ್ 3 ಇಯರ್ಸ್, ಸೊ ಈ ಥರ ಕೊಟ್ಟಿರ್ತಾರೆ. ಈ ಪ್ರಾಬ್ಲಮ್ದಲ್ಲಿ ನೆಕ್ಸ್ಟ್ 2 ಇಯರ್ಸ್ ಅಂತಿದೆ ನೋಡ್ರಿ. ಓಕೆ, ಸೊ 2 ಇಯರ್ಸ್ ಅಂದರೆ ಎಲ್ಲಿ ಶಾರ್ಟ್ ವರ್ಕಿಂಗ್ ಬಂದೈತೆ ನೋಡ್ಬೇಕು ನಮ್ಮ ಪ್ರಾಬ್ಲಮ್ದಲ್ಲಿ. ಫಸ್ಟ್ ಅಬ್ಸರ್ವ್ ಮಾಡಿರಿ, 30,000 2015 ಇಯರ್ದಾಗ ಏನಾಗಿದೆ, 30,000 ಶಾರ್ಟ್ ವರ್ಕಿಂಗ್ ಬಂದಿದೆ. ಓಕೆ, ಒನ್ಸ್ ಅಗೇನ ಸೊ ಇಲ್ಲಿ ನೋಡ್ರಿ 30,000 ಏನಾಗಿದೆ ಶಾರ್ಟ್ ವರ್ಕಿಂಗ್ ಬಂದಿದೆ. ಇದನ್ನು ರಿಕವರಿ ಮಾಡಬೇಕಾದ್ರೆ ನಮಗೆ ಎಷ್ಟು ಇಯರ್ ಆಪ್ಷನ್ ಕೊಟ್ಟಿದ್ದಾರೆ ಅವರ, ನೆಕ್ಸ್ಟ್ 2 ಇಯರ್ ಅಂತ ಹೇಳ್ತಾರೆ. ಅಂದರೆ ನೆಕ್ಸ್ಟ್ 2 ಇಯರ್ ಅಂದರೆ ಇದು ಫಸ್ಟ್ ಇಯರ್ ಆಯ್ತು ರೀ, ಇದು ಸೆಕೆಂಡ್ ಇಯರ್ ಆಯಿತು. ಓಕೆ, 30,000 ಇವು 2 ಇಯರ್ದಾಗ ಮಾತ್ರ ರಿಕವರಿ ಮಾಡಬೇಕು. ಓಕೆ, ಎಷ್ಟು ರಿಕವರಿ ಆಕೈತಿಲ್ಲ ಅಷ್ಟು ರಿಕವರಿ ಮಾಡಿರಿ. ಇಲ್ಲಪ್ಪ ಅಂತಂದ್ರೆ ಅದನ್ನ ಇರ್ರಿಕವರೇಬಲ್ ಅಮೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ಸರ್ಪ್ಲಸ್ ಇದೆ, ಈ ಇಯರ್ದಲ್ಲಿ ಯಾವುದೂ ಸರ್ಪ್ಲಸ್ ಇಲ್ಲ, ಬಿಟ್ಬಿಡ್ರಿ, ಇಲ್ಲಿ ರಿಕವರಿ ಮಾಡೋಕ್ಕಾಗೋದಿಲ್ಲ ರೀ. ನೆಕ್ಸ್ಟ್ ಇಯರ್ದಾಗ 20,000 ಸರ್ಪ್ಲಸ್ ಇದೆ, 30,000 20,000ನಲ್ಲಿ ಈಜಿ ರಿಕವರಿ ಮಾಡ್ಬೋದು. ಎಷ್ಟು ಮಾಡ್ಬೋದು ನಾವು ಮ್ಯಾಕ್ಸಿಮಮ್ ಅಂದರೆ 20,000 ಮಾತ್ರ ಮಾಡ್ಬೋದು. ಓಕೆ, ಸೊ ಅದನ್ನು ಎಂಟೈರ್ ಅಮೌಂಟ್ ಎಲ್ಲ ರಿಕವರಿ ಮಾಡೋಣ. ಓಕೆ, 20,000 ರಿಕವರಿ ಮಾಡಿದಾಯಿತು. ಸೊ ಇನ್ನು ನಮ್ಗೆ ಎಷ್ಟು ಆಪ್ಷನ್ ಇದೆ, ಇಲ್ಲಿದೆ ಸರ್ಪ್ಲಸ್, ಬಟ್ ಇಲ್ಲಿ ನಾವು ರಿಕವರಿ ಮಾಡೋಕ್ಕಾಗೋದಿಲ್ಲ. ಯಾಕೆ ಹೇಳ್ರಿ, ಸೊ ನಮಗೆ ಕೊಟ್ಟಿದ್ದ ಇಯರ್ ಯಾವುದ್ರಿ, ನೆಕ್ಸ್ಟ್ 2 ಇಯರ್ಸ್ ಅಂದ್ರೆ ವಿದಿನ್ ಇವು 2 ಇಯರ್ದಾಗ ನಾವು ರಿಕವರಿ ಮಾಡ್ಕೋಬೇಕು. ಯಾವ್ದು ಅಮೌಂಟ 30,000. ಓಕೆ, ಸೊ ಅದಕ್ಕಾಗಿ ಇರ್ರಿಕವರೇಬಲ್ 10,000 ಉಳಿತು. ಸೊ 30,000ರಲ್ಲಿ 20,000 ರಿಕವರಿ ಮಾಡಿದ್ವಿ ರೀ, ಇರ್ರಿಕವರೇಬಲ್ ಅಮೌಂಟ 10,000 ಉಳಿತು. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಈಗ ಇದು ಕಂಪ್ಲೀಟ್ ಆಯಿತು. ಓಕೆ, ಸೊ ನೆಕ್ಸ್ಟ್ 8,000 ಇದೆ. 8,000 ರಿಕವರಿ ಮಾಡ್ಬೇಕಾದ್ರೆ ನಾವು ಯಾವ ಥರ ಮಾಡಬೇಕಂದ್ರೆ ನೆಕ್ಸ್ಟ್ 2 ಇಯರ್ ಅಂತ ಹೇಳ್ತಾರೆ. ಸೊ ಅಂದರೆ ಇವಾಗ ಇದು ಫಸ್ಟ್ ಇಯರ್ ಆಯ್ತು ರೀ, ಇದು ಸೆಕೆಂಡ್ ಇಯರ್ ಆಯಿತು, ಗೊತ್ತಾಯ್ತು ರೀ. ಸೊ ನೆಕ್ಸ್ಟ್ 2 ಇಯರ್ಸ್ ಅಂದ್ರೆ ಎಲ್ಲಿ ಈಗ 8,000 ಶಾರ್ಟ್ ವರ್ಕಿಂಗ್ ಇದೆ. ಸೊ ಈ 8,000 ನೆಕ್ಸ್ಟ್ 2 ಇಯರ್ಸ್ ಅಂದರೆ 2017 ಇಯರ್ ಫಸ್ಟ್ ಇಯರ್, 2018 ಇಯರ್ ಸೆಕೆಂಡ್ ಇಯರ್. ಸೊ ಇಲ್ಲಿ ನೋಡ್ರಿ, ಸೊ ಆಲ್ರೆಡಿ ಸರ್ಪ್ಲಸ್ ಇತ್ತು, ಬಟ್ ನಾವೆಲ್ಲ ರಿಕವರಿ ಮಾಡಿದೆವು. ಸೊ ಈ 8,000 ಇಲ್ಲಿಯೂ ರಿಕವರಿ ಮಾಡೋಕ್ಕಾಗೋದಿಲ್ಲ 2017 ಇಯರ್ದಲ್ಲಿ. ನೆಕ್ಸ್ಟ್ ಇಯರ್ದಲ್ಲಿ ಯಾವುದೂ ಸರ್ಪ್ಲಸ್ ಇಲ್ಲ, ಸೊ ಇಲ್ಲಿ ರಿಕವರಿ ಆಗೋದಿಲ್ಲ ರೀ. ಸೊ ಅದಕ್ಕಾಗಿ ಅದನ್ನ ಯು ಹ್ಯಾವ್ ಟು ಮೆನ್ಷನ್ ಇರ್ರಿಕವರೇಬಲ್ ಅಮೌಂಟ್ 8,000 ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇನ್ನು ನೆಕ್ಸ್ಟ್ ಮತ್ತು ಯಾವ ಶಾರ್ಟ್ ವರ್ಕಿಂಗ್ ಇಲ್ಲರಿ, ಯಾವುದು ಇಯರ್ದಾಗಿಲ್ಲ, ಬಿಟ್ಬಿಡ್ರಿ. ನೆಕ್ಸ್ಟ್ ಇನ್ನು ಪೇಮೆಂಟ್ ಟು ಲ್ಯಾಂಡ್ ಲಾರ್ಡ್ ಮಾಡಬೇಕು. ಓಕೆ, ಪೇಮೆಂಟ್ ಟು ಲ್ಯಾಂಡ್ ಲಾರ್ಡ್ ಅಂದರೆ ಒಂದು ಪಾಯಿಂಟ್ ನೀವು ನೆನ್ಪಿಟ್ಕೋರಿ, ಯಾವಾಗಲೂ ಮಿನಿಮಮ್ ರೆಂಟ್ ಅಮೌಂಟ ಮಾತ್ರ ಕೊಡಬೇಕು. ಓಕೆ, ಸೊ ಇನ್ ಕೇಸ್ ರಾಯಲ್ಟಿ ಅಮೌಂಟ್ ಏನಾದರೂ ಜಾಸ್ತಿ ಇದ್ದರೆ ರಾಯಲ್ಟಿ ಅಮೌಂಟ ಪೇ ಮಾಡಬೇಕು. ಸೊ ಈಗ ಫಸ್ಟ್ ನೋಡ್ರಿ, 80,000 ಮಿನಿಮಮ್ ರೆಂಟ್ ಇದೆ, ರಾಯಲ್ಟಿ 50,000 ಇದೆ. ಯಾವಾಗಲೂ ನೀವು ಮಿನಿಮಮ್ ರೆಂಟ್ ಅಮೌಂಟ್ ಕೊಡಬೇಕು. ಯಾವಾಗ ಜಾಸ್ತಿ ರಾಯಲ್ಟಿ ಅಮೌಂಟ್ ಇತ್ತಂದರೆ ಆವಾಗ ಆ ಇಯರ್ ಮಾತ್ರ ರಾಯಲ್ಟಿ ಅಮೌಂಟ್ ಕೊಡಬೇಕು, ಅದು ರಿಕವರಿ ಮಾಡಿ ಕೊಡಬೇಕು. ಓಕೆ, ನೆನ್ಪಿಟ್ಕೊರಿ. ಓಕೆ, ನೆಕ್ಸ್ಟ್ ರೀ, ಇಲ್ಲಿ 80,000 ಕೊಡೋಣ. ಈ ಥರ 80,000 ತೆಗೆದುಕೊಳ್ಬೇಕು ರೀ. ನೆಕ್ಸ್ಟ್ 1 ಲ್ಯಾಕ್ ಇದೆ ನೋಡಿರಿ. ಓಕೆ, ಸೊ ಈ 1 ಲ್ಯಾಕ್ ಅಮೌಂಟ್ ಕೊಡಬೇಕು. ಇದರಲ್ಲಿ 20,000 ಲೆಸ್ ಮಾಡಿರಿ, ಯಾಕಂದರೆ ರಿಕವರಿ ಮಾಡಿದ್ದು. ಸೊ 20,000 ಲೆಸ್ ಮಾಡಿ 80,000 ಬರುತ್ತೆ. ಓಕೆ, ನೆಕ್ಸ್ಟ್ ಇದೆ ಸೇಮ್ ಯಾವುದಾದ್ರೂ ಒಂದು ತೆಗೆದುಕೊಳ್ರಿ, ಮಿನಿಮಮ್ ರೆಂಟೇ ತೆಗೆದುಕೊಳ್ರಿ. ನೆಕ್ಸ್ಟ್ ಇಲ್ಲಿ 1,60,000 ಕೊಡಬೇಕು ರೀ. ಸೊ ಅದರಲ್ಲಿ ಯಾವುದೂ ರಿಕವರಿ ಇಲ್ಲ, 1,60,000 ಡೈರೆಕ್ಟಾಗಿ ಪೇ ಮಾಡಬೇಕು. ಓಕೆ, ಸೊ ಈ ಥರ ಮಾಡಬೇಕು. ಸೊ ಇನ್ನೊಂದು ನಮ್ಗೆ ಪ್ರಾಬ್ಲಮ್ದಲ್ಲಿ ಇದಕ್ಕೆ 5 ಮಾರ್ಕ್ಸ್ ಇದೆ ನೋಡಿರಿ. ರಾಯಲ್ಟಿ ಪೇಬಲ್ ಚಾರ್ಟ್ ಏನು ಹಾಕಿದಲ್ಲ, ಸೊ ಇದಕ್ಕೆ 5 ಮಾರ್ಕ್ಸ್ ಇದೆ. ನೆಕ್ಸ್ಟ್ ಲ್ಯಾಂಡ್ ಲಾರ್ಡ್ ಅಕೌಂಟಿಗೆ ಕೂಡ 5 ಮಾರ್ಕ್ಸ್ ಇರುತ್ತೆ. ಸೊ ಓಕೆ, ಸೊ ಈಗ ಏನು ಕೇಳಿದಾರೆ ನಮ್ಗೆ, ಲ್ಯಾಂಡ್ ಲಾರ್ಡ್ ಅಕೌಂಟ್ ಕೇಳಿದ್ದಾರೆ. ಓಕೆ, ಸೊ ಇದನ್ನು ಭಾಳ ಅಬ್ಸರ್ವ್ ಮಾಡಿರಿ, ವೆರಿ ಸಿಂಪಲ್ ಪ್ರಾಬ್ಲಮ್ ಇದೆ. ಸೊ ಈಸಿಲಿ ಇದೇ ಪ್ರಾಬ್ಲಮ್ ಒಂದು ರೆಫರೆನ್ಸ್ ಇಟ್ಕೊಂಡು ನೀವು ಈಸಿಲಿ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಕೂಡ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಏನು ಮಾಡಬೇಕಂದ್ರೆ ಒಂದು ವರ್ಕಿಂಗ್ ನೋಟ್ ಮೆನ್ಷನ್ ಮಾಡಬೇಕು. ಓಕೆ, ವರ್ಕಿಂಗ್ ನೋಟ ಮೆನ್ಷನ್ ಮಾಡಿರಿ. ಹಂಗೆ ಸ್ಯಾಂಪಲಾಗಿ ಜಸ್ಟ್ ಇಲ್ಲಿ ಏನು ಮಾಡಿರಿ, ಫಸ್ಟ್ ಈ ಥರ ಎಂಟ್ರಿಗಳು ಬರಿಬೇಕು ನೀವು. ಫಸ್ಟ್ ಏನು ಬರೀರಿ, ಜಸ್ಟ್ ಒಂದು ಹಂಗೆ ರಫ್ಲಿ ಇಲ್ಲಿ ನೋಡಿರಿ.
ಫಸ್ಟ್ ಏನು ಮಾಡ್ಬೇಕಂದ್ರೆ ರಾಯಲ್ಟಿ ಅಕೌಂಟ್ ಡೆಬಿಟ್ ಅಂತೇಳಿ ತೆಗೆದುಕೊಳ್ರಿ. ನೆಕ್ಸ್ಟ್ ಟು ಒನ್ಸ್ ಅಗೇನ್ ಟು ಲ್ಯಾಂಡ್ಲಾರ್ಡ್ ಅಕೌಂಟ್ ಓಕೆ, ಇದು ಡೆಬಿಟ್ ರೀ. ನೆಕ್ಸ್ಟ್ ಸೆಕೆಂಡ್ ಒನ್ ಎಂಟ್ರಿ ತೆಗೆದುಕೊಳ್ರಿ, ಲ್ಯಾಂಡ್ಲಾರ್ಡ್ ಅಕೌಂಟ್ ಡೆಬಿಟ್. ಸಿಂಪಲ್ ಇದೆ, ಜಸ್ಟ್ ಇದು ಎಂಟ್ರಿ ಬಂದರೆ ನಿಮ್ಗೆ ಈಸಿಲಿ ನೀವು ಸಾಲ್ವ್ ಮಾಡ್ತೀರಿ ಪ್ರಾಬ್ಲಮ್. ಲ್ಯಾಂಡ್ಲಾರ್ಡ್ ಅಕೌಂಟ್ ಒನ್ಸ್ ಅಗೇನ್ ಲ್ಯಾಂಡ್ಲಾರ್ಡ್ ಅಕೌಂಟ್ ಡೆಬಿಟ್. ಒನ್ಸ್ ಅಗೇನ್ ಲ್ಯಾಂಡ್ಲಾರ್ಡ್ ಅಕೌಂಟ್ ಡೆಬಿಟ್ ರೀ ಟು ಕ್ಯಾಶ್ ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟ್ ಅಂತೇಳಿ ತೆಗೆದುಕೊಂಡ್ರೂ ನಡೆಯುತ್ತೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ಎಂಟ್ರಿ ಇದೆ ರಾಯಲ್ಟಿ ಅಕೌಂಟ್ ಡೆಬಿಟ್, P&L ಅಕೌಂಟ್ ಆಗಬೇಕದ. P&L ಅಕೌಂಟ್ ಡೆಬಿಟ್. ನೆಕ್ಸ್ಟ್ ಟು ರಾಯಲ್ಟಿ ಅಕೌಂಟ್ ಸೊ ಜಸ್ಟ್ ಏನು ಮಾಡ್ಬೇಕಂದ್ರೆ ಈ ಥರ ಎಂಟ್ರಿಗಳ ಮೆನ್ಷನ್ ಮಾಡ್ಬೇಕು. ಇದನ್ನ ಒಂದು ಸ್ವಲ್ಪ ನೋಡ್ರಿ. ಸೊ ಇದನ್ನ ವರ್ಕಿಂಗ್ ನೋಟಲ್ಲಿ ಮೆನ್ಷನ್ ಮಾಡಿರಿ. ಇದರ ಮೂಲಕ ನಾವು ಏನು ಮಾಡ್ತೀವಿ, ಜಸ್ಟ್ ಇದನ್ನು ರೆಫರೆನ್ಸ್ ಇಟ್ಕೊಂಡ ಸೊ ಈಸಿಲಿ ನಾವು ಅಕೌಂಟ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ಒಂದು ಟ್ರಿಕ್ ಇದೆ ನಿಮ್ಗೆ ಇಂಪಾರ್ಟೆಂಟ್. ಸೊ ರಾಯಲ್ಟಿ ಅಕೌಂಟ್ ಡೆಬಿಟ್ ರೀ ಟು ಲ್ಯಾಂಡ್ಲಾರ್ಡ್ ಅಕೌಂಟ್ ಫಸ್ಟ್ ಎಂಟ್ರಿ ರೀ. ಲ್ಯಾಂಡ್ಲಾರ್ಡ್ ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಇಸ್ ಸೆಕೆಂಡ್ ಎಂಟ್ರಿ. P&L ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್. P&L ಅಕೌಂಟ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಈಗ ಒಂದು ಪಾಯಿಂಟ್ ಏನಂದರೆ ಶಾರ್ಟ್ ವರ್ಕಿಂಗ್ ಬಂತಂದ್ರೆ ಫಸ್ಟ್ ಎಂಟ್ರಿದಾಗ ಡೆಬಿಟ್ ಸೈಡ್ ತೆಗೆದುಕೊಳ್ರಿ. ಶಾರ್ಟ್ ವರ್ಕಿಂಗ್ ರಿಕವರಿ ಇತ್ತಂದ್ರೆ ಸೆಕೆಂಡ್ ಎಂಟ್ರಿದಾಗ ಕ್ರೆಡಿಟ್ ಅಂತ ಹೇಳಿ ತೆಗೆದುಕೊಳ್ರಿ. ಶಾರ್ಟ್ ವರ್ಕಿಂಗ್ ಇರ್ರಿಕವರೇಬಲ್ ಇತ್ತಂದ್ರೆ ಥರ್ಡ್ ಒನ್ ಎಂಟ್ರಿದಾಗ ಕ್ರೆಡಿಟ್ ಅಂತ ಹೇಳಿ ತೆಗೆದುಕೊಳ್ಬೇಕು. ಓಕೆ, ಸೊ ಜಸ್ಟ್ ಏನಿಲ್ಲ, ಈಗ ಈ ಎಂಟ್ರಿ ನೋಡಿ ಈಗ ಲ್ಯಾಂಡ್ಲಾರ್ಡ್ ಅಕೌಂಟ್ ಫಾರ್ಮ್ಯಾಟ್ ಹಾಕ್ರಿ. ಓಕೆ, ಸೊ ಲ್ಯಾಂಡ್ಲಾರ್ಡ್ ಅಕೌಂಟ್ದಾಗ ಡೇಟ ಪರ್ಟಿಕ್ಯುಲರ್ಸ ಅಮೌಂಟ ಅಂತ ಹೇಳಿ ಬರುತ್ತೆ. ಓಕೆ, ಈ ಥರ ಮಾಡಿ ಈಗ ಫಸ್ಟ್ ಇಯರ್ ನೋಡಿರಿ. ಯಾವ ಇಯರ್ ರೀ? 2015 ಇಯರ್ ಅಬ್ಸರ್ವ್ ಮಾಡ್ಕೋತ ಹೋಗೋಣ. ಸೊ 2015 ಇಯರ್ದಲ್ಲಿ ಜಸ್ಟ್ ಇವು ಎಂಟ್ರಿ ಬರೆದ ನಂತರ ಶಾರ್ಟ್ ವರ್ಕಿಂಗ್ ಇದೇನೋ ಇಲ್ಲೋ ಅಂತ ನೋಡ್ರಿ. ಶಾರ್ಟ್ ವರ್ಕಿಂಗ್ ಐತ್ರಿ, ಇಲ್ಲಿ ಐತ್ರಿ. ಸೊ ಏನು ಮಾಡ್ಬೇಕ್ರಿ, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಇದ್ರೆ ಅಷ್ಟೇ ಮೆನ್ಷನ್ ಮಾಡಿ, ಇರಲಿಲ್ಲ ಅಂದ್ರೆ ಬಿಟ್ಬಿಡ್ರಿ. ಓಕೆ, ನೆಕ್ಸ್ಟ್ ಅಲ್ಲಿ ಶಾರ್ಟ್ ವರ್ಕಿಂಗ್ ರಿಕವರಿ ಐತ್ರಿ, ಇಲ್ಲ. ಸೊ ರಿಕವರಿ ಇಲ್ಲ ಅಂದರೆ ಇಲ್ಲಿ ನೀವು ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತೇಳಿ ಬರೀಬಾರ್ದು. ಓಕೆ, ಸೆಕೆಂಡ್ ಎಂಟ್ರಿದಾಗ. ನೆಕ್ಸ್ಟ್ ಇರ್ರಿಕವರೇಬಲ್ ಐತ್ರಿ, ಇರ್ರಿಕವರೇಬಲ್ ಇಲ್ಲ. ಸೊ ಇಲ್ಲ ಅಂದ್ರೆ ಥರ್ಡ್ ಒನ್ ಎಂಟ್ರಿದಾಗೂ ಬರೀಬಾರ್ದು ನೀವು. ಓಕೆ, ಸೊ ಇಷ್ಟಾದ ನಂತರ ಸೊ ಇಲ್ಲಿ ಲ್ಯಾಂಡ್ಲಾರ್ಡ್ ಎಲ್ಲಿ ನಿಮ್ಗೆ ಎಂಟ್ರಿದಾಗ ಕಾಣಿಸ್ತೈತಿ ನೋಡ್ರಿ. ಓಕೆ, ಸೊ ಲ್ಯಾಂಡ್ಲಾರ್ಡ್ ಎಲ್ಲಿದೆ ರೀ? ಟು ಲ್ಯಾಂಡ್ಲಾರ್ಡ್ ಇದೆ. ಓಕೆ, ಸೊ ಇದರ ಅಪೋಸಿಟ್ ಎಂಟ್ರಿ ಮಾತ್ರ ಮೆನ್ಷನ್ ಮಾಡಬೇಕು ನಾವು. ಲ್ಯಾಂಡ್ಲಾರ್ಡ್ ಅಕೌಂಟ್ ಸಾಲ್ವ್ ಮಾಡತ್ತಲ್ಲ ರೀ, ಯಾವ ಅಕೌಂಟ್ ಸಾಲ್ವ್ ಮಾಡ್ತಾರೆ? ಲ್ಯಾಂಡ್ಲಾರ್ಡ್ ಅಕೌಂಟ್ ಸಾಲ್ವ್ ಮಾಡತ್ತು. ಸೊ ಲ್ಯಾಂಡ್ಲಾರ್ಡ್ ಅಕೌಂಟದಲ್ಲಿ ಸಾಲ್ವ್ ಮಾಡುವಾಗ ಈ ಎಲ್ಲ ಮೂರು ಎಂಟ್ರಿದಲ್ಲಿ ಲ್ಯಾಂಡ್ಲಾರ್ಡ್ ಅಪೋಸಿಟ್ ಏನಿದಾವಲ್ಲ, ಸೊ ಎಲ್ಲೆಲ್ಲಿ ಲ್ಯಾಂಡ್ಲಾರ್ಡ್ ಇದೆ ನೋಡಬೇಕು. ಎಲ್ಲೆಲ್ಲಿದೆ ರೀ? ಲ್ಯಾಂಡ್ಲಾರ್ಡ್ ಫಸ್ಟ್ ಎಂಟ್ರಿದಾಗಿದೆ, ಸೆಕೆಂಡ್ ಒನ್ ಎಂಟ್ರಿದಾಗಿದೆ, ಥರ್ಡ್ ಒನ್ ಎಂಟ್ರಿದಾಗ ಇಲ್ಲ, ಬಿಟ್ಬಿಡ್ರಿ. ಸೊ ಈಗ ಲ್ಯಾಂಡ್ಲಾರ್ಡ್ ಏನಿದೆ 2 ಹತ್ತಿದೆ. ಸೊ ಓಕೆ, ಸೊ ಈ ಥರ ಅಪೋಸಿಟ್ ಯಾವ್ಯಾವ್ದಾವ್ರಿ? ಬಾಯ್ ರಾಯಲ್ಟಿ ಇದೆ, ಬಾಯ್ ಶಾರ್ಟ್ ವರ್ಕಿಂಗ್ ಅಂದರೆ ಡೆಬಿಟ್ ಅದಾವಲ್ರಿ. ಸೊ ಡೆಬಿಟ್ ಇದ್ರೆ ಸೊ ಅದಕ್ಕೆ ಏನು ಮಾಡ್ಬೇಕು ನಾವು? 2015 ಇಯರ್ ಬೈ ರಾಯಲ್ಟಿ ಅಕೌಂಟ್ ಬೈ ಶಾರ್ಟ್ ವರ್ಕಿಂಗ್ ಅಕೌಂಟ್. ಓಕೆ, ಸೊ ಇಷ್ಟು ಮೆನ್ಷನ್ ಮಾಡಿರಿ, ಅಮೌಂಟ್ ಬರೋದು ನಂತರ ಹೇಳ್ತೀನಿ ಈಗ. ಸೊ ನೆಕ್ಸ್ಟ್ ಲ್ಯಾಂಡ್ಲಾರ್ಡ್ ಎಲ್ಲಿದ್ದೀರಿ? ಸೆಕೆಂಡ್ ಒನ್ ಎಂಟ್ರಿದಾಗಿದೆ. ಇತರ ಅಪೋಸಿಟ್ ಏನಿದೆ? ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಯಾವ್ದಾರ ಒಂದು ಮೆನ್ಷನ್ ಮಾಡಿ. 2015 ಇಯರ್ ಟು ಕ್ಯಾಶ್ ಅಕೌಂಟ್. ಸೊ ಈಗ ಅಮೌಂಟ್ ಬರೀಬೇಕು ನಾವು. ಸೊ ಫಸ್ಟ್ ಇಯರ್ದಲ್ಲಿ ರಾಯಲ್ಟಿ ಎಷ್ಟು ಅಮೌಂಟ್ ಇದೆ ನೋಡಿರಿ? 50,000 ಇದೆ ರೀ. ಸೊ ಯು ಹ್ಯಾವ್ ಟು ಮೆನ್ಷನ್ 50,000 ಅಮೌಂಟ ಮೆನ್ಷನ್ ಮಾಡಬೇಕು ನಾವು, 50,000. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ಅಮೌಂಟ್ ಎಷ್ಟಿದೆ ರೀ? ಆ ಇಯರ್ದಾಗ 30,000 ಇದೆ ರೀ. ಸೊ ಯು ಹ್ಯಾವ್ ಟು ಮೆನ್ಷನ್ 30,000 ಶಾರ್ಟ್ ವರ್ಕಿಂಗ್. ಓಕೆ, ಆಯ್ತು ರೀ. ಸೊ ಇದಾದ ನಂತರ ಟು ಕ್ಯಾಶ್ ಎಷ್ಟಿದೆ? ಸೊ ಇವನ್ನೆರಡು ಟೋಟಲ್ ಮಾಡಿ ಎಷ್ಟು ಬರುತ್ತೆ? ಅದ 80,000 ಬರ್ತೈತಲ್ಲ ರೀ. ಸೊ 50,000 ಪ್ಲಸ್ 30,000 80,000. ಸೊ ಅದನ್ನ ಕ್ಯಾಶ್ ಅಕೌಂಟ್ದಾಗ ಕೂಡ 80,000 ಅಂತ ಮಾಡಿ ಇದು ಒಂದು ಎಂಟ್ರಿ ಕ್ಲೋಸ್ ಮಾಡಬೇಕು. ಗೊತ್ತಾಯ್ತಿಲ್ಲ? ಸೊ ನೆಕ್ಸ್ಟ್ ಒಂದು ಮಾಡಿ ಪ್ರಾಕ್ಟೀಸ್ ಮಾಡ್ಬೇಕ್ರೆ ನೀವು. ಸ್ವಲ್ಪ ಟ್ರಿಕ್ ಇದೆ, ಹೊಸ ಟ್ರಿಕ್ ರೀ.
ಪ್ರಾಕ್ಟೀಸ್ ಮಾಡಿರಿ. ಸೊ ಈ ಸೆಕೆಂಡ್ ಒನ್ ಏನು ರೀ, ಸೆಕೆಂಡ್ ಒನ್ ಸೇಮ್ ಹಿಂಗೆ ನೋಡಿದೆ, ಜಸ್ಟ್ ಇಲ್ಲಿ ಶಾರ್ಟ್ ವರ್ಕಿಂಗ್ ಐತ್ರಿ, ಶಾರ್ಟ್ ವರ್ಕಿಂಗ್ ಇದ್ರೆ ಯು ಹ್ಯಾವ್ ಟು ಮೆನ್ಷನ್ ಫಸ್ಟ್ ಒನ್ ಎಂಟ್ರಿದಾಗ ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಅಂತ ಮೆನ್ಷನ್ ಮಾಡಬೇಕು. ಓಕೆ, ರಿಕವರಿ ಮಾಡಿದನ್ರಿ, ರಿಕವರಿ ಇಲ್ರಿ, ರಿಕವರಿ ಇಲ್ಲ ಅಂದರೆ ಇಷ್ಟೇ ಎಂಟ್ರಿ ಇಟ್ಟು ಬಿಡಬೇಕು. ಓಕೆ, ಈ ರಿಕವರೇಬಲ್ ಐತ್ರಿ, ಈ ರಿಕವರೇಬಲು ಇಲ್ಲ. ಓಕೆ, ಇಲ್ಲ ಅಂದ್ರೆ ಇದಷ್ಟೇ ಎಂಟ್ರಿ ಬಿಟ್ಟು ಬಿಡಬೇಕು. ಓಕೆ, ಸೊ ಇವಾಗ ನೋಡಿರಿ ಮತ್ತು ಲ್ಯಾಂಡ್ ಲಾರ್ಡ್ ಎಲ್ಲಿ ಕಾಣಿಸ್ತೈತೆ ನೋಡಿರಿ, ಇಲ್ಲಿ ಲ್ಯಾಂಡ್ ಲಾರ್ಡ್ ಐತ್ರಿ, ನೆಕ್ಸ್ಟ್ ಇಲ್ಲಿ ಲ್ಯಾಂಡ್ ಲಾರ್ಡ್ ಐತ್ರಿ. ಸೊ ಇಲ್ಲಿ ಕ್ರೆಡಿಟ್ದಾಗ ಲ್ಯಾಂಡ್ ಲಾರ್ಡ್ ಐತ್ರಿ, ಮತ್ತು ಇದ್ರ ಅಪೋಸಿಟ್ ಯಾವ್ರಿ, ಬೈ ರಾಯಲ್ಟಿ ಅಕೌಂಟ, ಬೈ ಶಾರ್ಟ್ ವರ್ಕಿಂಗ್ ಅಕೌಂಟ್. ಓಕೆ, ಸೊ ಇಲ್ಲಿ ಏನು ಮಾಡಿರಿ, 2016 ಇಯರ್ ಬೈ ರಾಯಲ್ಟಿ ಅಕೌಂಟ, ಬೈ ಶಾರ್ಟ್ ವರ್ಕಿಂಗ್ ಅಕೌಂಟ್. 2016 ಇಯರ್ದಾಗ ಇವನ್ನ ಎರಡು ಎಂಟ್ರಿ ಮೆನ್ಷನ್ ಮಾಡ್ಬೇಕು ನೀವು. ಓಕೆ, ಸೊ ಇದು 2016 ಇಯರ್ದಾಗ ಮೆನ್ಷನ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಒನ್ ರೀ, ಸೊ ಈಗ ನೆಕ್ಸ್ಟ್ ಒನ್ ಏನು ಮಾಡ್ಬೇಕು ನಾವು, ಇನ್ನು ನೆಕ್ಸ್ಟ್ ನೋಡಿರಿ. ಸೊ ಇವಾಗ ಜಸ್ಟ್ ಇಲ್ಲಿ ಲ್ಯಾಂಡ್ ಲಾರ್ಡ್ ಏನಿದೆ ರೀ, ಲ್ಯಾಂಡ್ ಲಾರ್ಡ್ ಡೆಬಿಟ್ ಇದೆ, ಇದ್ರ ಅಪೋಸಿಟ್ ರೀ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಇರ್ತಿದೆ. ಸೊ ಏನು ಮಾಡಿರಿ, ಟು ಕ್ಯಾಶ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಓಕೆ, ಲ್ಯಾಂಡ್ ಲಾರ್ಡ್ ಡೆಬಿಟ್ ಇದ್ದಾರೆ, ಅಪೋಸಿಟ್ ಟು ಕ್ಯಾಶ್ ಅಕೌಂಟ್. ಸೊ ಈಗ ಅಮೌಂಟ್ ಯಾವುದು ಬರೀಬೇಕು ರೀ, ರಾಯಲ್ಟಿ ಅಮೌಂಟ್ ಎಷ್ಟಿದೆ ನೋಡಿರಿ, 2016 ಇಯರ್ದಾಗ ರಾಯಲ್ಟಿ ಅಮೌಂಟ್ ಎಷ್ಟಿದೆ ರೀ, 2016 ಇಯರ್ದಾಗ 72,000 ಇದೆ ರೀ, ಶಾರ್ಟ್ ವರ್ಕಿಂಗ 8,000 ಇದೆ. ಸೊ ಏನು ಮಾಡಿರಿ, ರಾಯಲ್ಟಿ ಅಮೌಂಟ 72,000 ಇದೆ, ಶಾರ್ಟ್ ವರ್ಕಿಂಗ್ 8,000 ಇದೆ. ಸೊ ನೆಕ್ಸ್ಟ್ ಏನು ಮಾಡೋದನ್ನ ಎಷ್ಟಾಯ್ತದ, ಸೊ ಎಷ್ಟಾಯಿತು, 80,000 ಆಯ್ತಲ್ಲ. ಸೊ 80,000 ಕ್ಲೋಸ್ ಮಾಡಿರಿ, ಕ್ಯಾಶ ಜಸ್ಟ್ ಅದನ್ನು ಮ್ಯಾಚ್ ಮಾಡಿ ಇಟ್ಟು ಬಿಡಬೇಕು, 80,000 ಮೆನ್ಷನ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಒನ್ ಇಯರ್ ನೋಡಿರಿ, ಸೊ ನೆಕ್ಸ್ಟ್ ಒನ್ ಇಯರ್ದಾಗ 2017 ಇಯರ್ದಾಗ, ಸೊ 17 ಇಯರ್ದಾಗ ಶಾರ್ಟ್ ವರ್ಕಿಂಗ್ ಐತ್ರಿ, ಇಲ್ಲ ಅಂದ್ರೆ ಸೊ ನೀವು ಇಲ್ಲಿ ಮೆನ್ಷನ್ ಮಾಡಬಾರ್ದು, ಅದನ್ನ ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಬಾರ್ದು, ಇರಲಿ ಅಂದ್ರೆ ಬಿಟ್ಟು ಬಿಡಬೇಕು. ಓಕೆ, ಸೊ ನೆಕ್ಸ್ಟ್ ನೋಡಿ, ರಿಕವರಿ ಮಾಡಿದಾನ್ರಿ, ರಿಕವರಿ ಮಾಡಿದಾನೆ. ಸೊ ಇಲ್ಲಿ ಏನು ಮಾಡಿರಿ, ಟು ಶಾರ್ಟ್ ವರ್ಕಿಂಗ್ ಅಕೌಂಟ್, ಸೊ ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಿಬಿಡ್ಬೇಕು. ಓಕೆ, ಈ ಥರ. ಸೊ ನೆಕ್ಸ್ಟ್ ನೋಡಿರಿ, ಈ ರಿಕವರೇಬಲ್ ಐತ್ರಿ, ಐತ್ರಿ ಎಷ್ಟು, 10,000 ಐತಿ. ಸೊ ಏನು ಮಾಡಿರಿ, ಯು ಹ್ಯಾವ್ ಟು ಮೆನ್ಷನ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡೋದು. ಬಟ್ ನಾವು ಲ್ಯಾಂಡ್ ಲಾರ್ಡ್ ಅಕೌಂಟ್ ಸಾಲ್ವ್ ಮಾಡೋದಲ್ಲ, ಮತ್ತು ಲ್ಯಾಂಡ್ ಲಾರ್ಡ್ ಎಲ್ಲಿದೆ ರೀ, ಇಲ್ಲೊಂದು ಕಡೆ ಇದೆ, ಇಲ್ಲಿದೆ. ಓಕೆ, ಸೊ ಮತ್ತು ಲ್ಯಾಂಡ್ ಲಾರ್ಡ್ ಅಪೋಸಿಟ್ ನೋಡಿರಿ, ಈಗ ರಾಯಲ್ಟಿ ಅಷ್ಟೇ ಇದೆ. ಸೊ ಇಲ್ಲಿ ಶಾರ್ಟ್ ವರ್ಕಿಂಗ್ ಇಲ್ಲ. ಸೊ ಏನು ಮಾಡ್ತೀರಿ, ಬೈ ರಾಯಲ್ಟಿ ಅಕೌಂಟ, ಈಗ ಅಮೌಂಟ್ ಯಾವ್ದು ತೆಗೆದುಕೊಳ್ತೀರಿ, ಸೊ 1 lakh rupees ತೆಗೆದುಕೊಳ್ಬೇಕು. ಇವು ರಾಯಲ್ಟಿ ಐತಲ್ಲ ರೀ, 1 lakh rupees. ಸೊ ಇದನ್ನ ತೆಗೆದುಕೊಳ್ರಿ, ಸೊ 1 lakh ತೆಗೆದುಕೊಳ್ರಿ. ನೆಕ್ಸ್ಟ್ ಒನ್ ಈ ಸೈಡ್ ನೋಡಿ, ಮತ್ತೇನು ಲ್ಯಾಂಡ್ ಲಾರ್ಡ್ ಎಲ್ಲಿ ಡೆಬಿಟ್ ಇದ್ದರೆ ಇದ್ರ ಅಪೋಸಿಟ್ ಯಾವ್ದಾರೆ, ಟು ಕ್ಯಾಶ್ ರೀ, ಟು ಶಾರ್ಟ್ ವರ್ಕಿಂಗ್. ಸೊ ಏನು ಮಾಡಿರಿ, ಟು ಕ್ಯಾಶ್ ಅಕೌಂಟ, ಟು ಶಾರ್ಟ್ ವರ್ಕಿಂಗ್ ಅಕೌಂಟ್. ಸೊ ಕ್ಯಾಶ ನಮ್ಮ ಪ್ರಾಬ್ಲಮ್ದಲ್ಲಿ ಒಂದು ಸ್ವಲ್ಪ ಅಮೌಂಟ್ ಇರೋದಿಲ್ಲ, ಅದ ಬಿಟ್ಬಿಡ್ರಿ. ಸೊ ಶಾರ್ಟ್ ವರ್ಕಿಂಗ್ ಅಮೌಂಟ್ ಎಷ್ಟಿದೆ ನೋಡಿರಿ, ಅದನ್ನ ಟ್ಯಾಲಿ ಮಾಡಿ ಇಡೋಣ. ಶಾರ್ಟ್ ವರ್ಕಿಂಗ್ ಎಷ್ಟು ರಿಕವರಿ ಮಾಡಿದಾನ್ರಿ, 20,000 ಇದೆ ಅಲ್ರಿ. ಸೊ ಈ 20,000 ಯಾವ ಟು ಮೆನ್ಷನ್ 20,000. ಸೊ ಈ ಕಡೆ ನೋಡ್ರಿ 1 lakh ಆಯ್ತು ಇದೆ. ಸೊ ಇಲ್ಲೂ ಕೂಡ 1 lakh ಆಗಬೇಕು. ಸೊ ಶಾರ್ಟ್ ವರ್ಕಿಂಗ್ ಅಷ್ಟೇ ಮೆನ್ಷನ್ ಮಾಡಿದ್ದು, ಇನ್ನು ರಿಮೈನಿಂಗ್ ಎಷ್ಟು ರೀ, 80,000 ಮೆನ್ಷನ್ ಮಾಡಬೇಕು. ಓಕೆ, ಯಾರು ಡೆಬಿಟ ಕ್ರೆಡಿಟ ಟ್ಯಾಲಿ ಮಾಡ್ಕೋತ ಹೋಗ್ಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಶಾರ್ಟ್ ವರ್ಕಿಂಗ್ ಇಲ್ರಿ, ಇಲ್ಲ ಅಂದ್ರೆ ಫಸ್ಟ್ ಎಂಟ್ರಿ ರಾಯಲ್ಟಿ ಅಕೌಂಟ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಇಷ್ಟೇ ಬಿಟ್ಟು ಬಿಡಬೇಕು. ಓಕೆ, ರಿಕವರಿ ಐತ್ರಿ, ರಿಕವರಿನೂ ಇಲ್ರಿ, ಅಂದ್ರೆ ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಬಿಟ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಷ್ಟೇ ಮೆನ್ಷನ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಈ ರಿಕವರೇಬಲ್ ಐತ್ರಿ, ಐತೆ ನೋಡಿರಿ, ಈ ರಿಕವರೇಬಲ್ ಎಷ್ಟೈತ್ರಿ, 8,000 ಐತೆ. ಸೊ 8,000 ಈ ರಿಕವರೇಬಲ್ ಐತಲ್ಲ. ಸೊ ಟು ಶಾರ್ಟ್ ವರ್ಕಿಂಗ್, ಬಟ್ ನಾವೊಂದು ಎಂಟ್ರಿ ತೆಗೆದುಕೊಳ್ಳೋದಿಲ್ಲ, ಯಾಕೆ ನೋಡಿರಿ. ಸೊ ಈಗ ಇಲ್ಲಿ ಲ್ಯಾಂಡ್ ಲಾರ್ಡ್ ಎಷ್ಟು ಎಲ್ಲಿದಾವ್ರಿ, ಲ್ಯಾಂಡ್ ಲಾರ್ಡ್ ಈ ಲ್ಯಾಂಡ್ ಲಾರ್ಡ್ ಇಲ್ಲಿದೆ ರೀ, ಫಸ್ಟ್ ಎಂಟ್ರಿ, ಸೆಕೆಂಡ್ ಒನ್ ಎಂಟ್ರಿದಾಗ ಅಷ್ಟೇ ಇದೆ. ಓಕೆ, ಸೊ ಮತ್ತು ಲ್ಯಾಂಡ್ ಲಾರ್ಡ್ ಅಪೋಸಿಟ್ ಯಾವುದಿದ್ರೆ ರಾಯಲ್ಟಿ ಅಷ್ಟೇ ಇದೆ. ಓಕೆ, ಏನು ಮಾಡೋದನ್ನ ಬೈ ರಾಯಲ್ಟಿ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಅಮೌಂಟ್ ಎಷ್ಟು ರೀ, ಆ ಇಯರ್ದಾಗ ರಾಯಲ್ಟಿ ಅಮೌಂಟ್ ಎಷ್ಟಿದೆ ನೋಡಿರಿ, 70,000 ಇದೆ ಅಲ್ರಿ, 70,000 ಮೆನ್ಷನ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಒಂದು ನೋಡಿರಿ, ಇನ್ನು ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಬಿಟ್ ಐತ್ರಿ. ಸೊ ಇದ್ರ ಅಪೋಸಿಟ್ ಯಾವುದೈತ್ರಿ, ಟು ಕ್ಯಾಶ್ ಅಕೌಂಟ್ ಇದೆ. ಸೊ ಏನು ಮಾಡಬೇಕು, ಯು ಹ್ಯಾವ್ ಟು ಮೆನ್ಷನ್ 2017 ಇಯರ್ ಟು ಕ್ಯಾಶ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು ಅಮೌಂಟ್ ರೀ. ಸೊ ಇದನ್ನ ಟ್ಯಾಲಿ ಮಾಡಿರಿ, 70,000 ಆಲ್ರೆಡಿ ತೆಗೆದುಕೊಂಡಿರ್ತಾರೆ. ಸೊ ಇದನ್ನು ಕೂಡ 70,000 ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಲಾಸ್ಟ್ ಇಯರ್ ನೋಡಿ,
ಶಾರ್ಟ್ ವರ್ಕಿಂಗ್ ಐತ್ರಿ ಇಲ್ಲ ಇಲ್ಲ ಅಂದರೆ ಏನು ಬರುತ್ತೆ ಎಂಟ್ರಿ ರೀ ಫಸ್ಟ್ ಸ್ಟಾರ್ಟಿಂಗ್ ಬರ್ದಿರ್ತವಲ್ಲ ರಾಯಲ್ಟಿ ಅಕೌಂಟ್ ಡೆಬಿಟ್ ರೀ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಇಷ್ಟ ಬಿಟ್ಟು ಬಿಡಬೇಕು. ಓಕೆ, ಶಾರ್ಟ್ ವರ್ಕಿಂಗ ರಿಕವರಿ ಮಾಡಿದನ್ರಿ ರಿಕವರಿನೂ ಇಲ್ಲ ಅಂದರೆ ಏನು ಮಾಡಬೇಕು ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಅಷ್ಟೇ ಬರೆದು ಬಿಡಬೇಕು. ಓಕೆ, ಸೊ ಇಲ್ಲಿ ಶಾರ್ಟ್ ವರ್ಕಿಂಗ್ ಮೆನ್ಷನ್ ಮಾಡಬಾರ್ದು. ಓಕೆ, ರಿಕವರೇಬಲ್ ಐತ್ರಿ ರಿಕವರೇಬಲ್ ಇಲ್ಲ ಅಂದ್ರೆ ಸೊ ಇಲ್ಲಿ ನಾವು ಮೆನ್ಷನ್ ಮಾಡಬಾರ್ದು. P&L ಅಕೌಂಟ್ ಡೆಬಿಟ್ ರಾಯಲ್ಟಿ ಅಕೌಂಟ್ ಇಷ್ಟೇ ಇಡಬೇಕು. ಸೊ ಮತ್ತು ನೋಡ್ರಿ ಈಗ ಲ್ಯಾಂಡ್ ಲಾರ್ಡ್ ಎಲ್ಲಿದ್ದಾರೆ ಇಲ್ಲಿ ಲ್ಯಾಂಡ್ ಲಾರ್ಡ್ ಇದ್ದಾರೆ. ಸೊ ಫಸ್ಟ್ ಒಂದು ಎಂಟ್ರಿ ಲ್ಯಾಂಡ್ ಲಾರ್ಡ್ ಇದ್ದಾರೆ, 2 ಲ್ಯಾಂಡ್ ಲಾರ್ಡ್ ಇದೆ, ಇದರ ಅಪೋಸಿಟ್ ಏನಿದೆ ಬಾಯ್ ರಾಯಲ್ಟಿ ಅಕೌಂಟ್. ಸೊ 2019 ಇಯರ್ ಬಾಯ್ ರಾಯಲ್ಟಿ ಅಕೌಂಟ. ಸೊ ಅಮೌಂಟ್ ಎಷ್ಟು ತೆಗೆದುಕೊಳ್ತೀರಿ ಈಗ ರಾಯಲ್ಟಿ ಅಮೌಂಟ್ ನೋಡ್ರಿ 1,60,000 ಇದೆ. ಯಾವ ಇಯರ್ದಾಗ ಎಂಟ್ರಿ ಮೆನ್ಷನ್ ಮಾಡತ್ತಿರ್ತಲ್ಲ ಸೊ ಅದೇ ಇಯರ್ದಿಂದ ಅಮೌಂಟ ನೋಡ್ಬೇಕು ನೀವು. ಓಕೆ, ಸೊ ನೆಕ್ಸ್ಟ್ ಮತ್ತು ನೋಡ್ರಿ ಚೆಕ್ ಮಾಡಿರಿ. ಸೊ ಲ್ಯಾಂಡ್ ಲಾರ್ಡ್ ಇಲ್ಲಿ ಡೆಬಿಟ್ ಇದೆ ರೀ, ಅದರ ಅಪೋಸಿಟ್ ಯಾವುದಿದೆ ಟು ಕ್ಯಾಶ್ ಇದೆ. ಸೊ ಯು ಹ್ಯಾವ್ ಟು ಮೆನ್ಷನ್ ಟು ಕ್ಯಾಶ್ ಅಕೌಂಟ್. ಸೊ ಎಷ್ಟು ಇಲ್ಲಿ ಟೋಟಲ್ ಮಾಡಿರ್ತೀರಿ ನೋಡಿರಿ. ಮತ್ತು ಎಲ್ಲಿ ಎಂಟ್ರಿ ಇಲ್ಲರಿ 1,60,000. ಸೊ ಇದು ಸೈಡ್ ಕೂಡ 1,60,000 ಟು ಕ್ಯಾಶ್ 1,60,000. ಸೊ ಆಯ್ತಲ್ರಿ. ಸೊ ಈ ಥರ ನೀವು ಮೆನ್ಷನ್ ಮಾಡಬೇಕು. ಸೊ ಇನ್ನೇನು ನೋಡಿರಿ ಫಸ್ಟ್ ನಾವು 3 ಎಂಟ್ರಿ ಬರೀತೀವಿ ರೀ. ಯಾವುದಂದರೆ ರಾಯಲ್ಟಿ ಅಕೌಂಟ್ ಡೆಬಿಟ್ ರೀ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಸೆಕೆಂಡ್ ಒನ್ ಎಂಟ್ರಿ ಯಾವುದು ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ರೀ. ಥರ್ಡ್ ಒನ್ ಎಂಟ್ರಿ P&L ಅಕೌಂಟ್ ಡೆಬಿಟ್ ಟು ರಾಯಲ್ಟಿ ಅಕೌಂಟ್ ಇಷ್ಟು ಬರೀತೀವಿ ರೀ. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ ಇತ್ತಂದ್ರೆ ಫಸ್ಟ್ ಎಂಟ್ರಿದಾಗ ಡೆಬಿಟ್ ಅಂತ ಹೇಳಿ ತೆಗೆದುಕೊಳ್ಬೇಕು. ಓಕೆ, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಅಂತ ಹೇಳಿ. ನೆಕ್ಸ್ಟ್ ರಿಕವರಿ ಇತ್ತಂದರೆ ಸೆಕೆಂಡ್ ಒನ್ ಎಂಟ್ರಿದಾಗ ಕ್ರೆಡಿಟ್ ಸೈಡ್ ತೆಗೆದುಕೊಳ್ಬೇಕು ಟು ಶಾರ್ಟ್ ವರ್ಕಿಂಗ್ ಅಂತೇಳಿ. ನೆಕ್ಸ್ಟ್ ರಿಕವರೇಬಲ್ ಇತ್ತಂದ್ರೆ ರೀ P&L ಅಕೌಂಟ್ದಾಗ ಕ್ರೆಡಿಟ್ ಸೈಡ್ ತೆಗೆದುಕೊಳ್ಬೇಕು ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂತ. ನಂತರ ನೀವು ಲ್ಯಾಂಡ್ ಲಾರ್ಡ್ ಅಕೌಂಟ್ದಾಗ ಇದಿರಲ್ಲ ರೀ ಲ್ಯಾಂಡ್ ಲಾರ್ಡ್ ಅಂತೇಳಿ ಎಲ್ಲಿ ಎಂಟ್ರಿ ಮೆನ್ಷನ್ ಮಾಡಿದ್ರೆ ನೋಡ್ಬೇಕು. ಆ ಥರ ಅಪೋಸಿಟ್ ಇರುವಂಥ ಎಂಟ್ರಿಗಳನ್ನ ಅಷ್ಟೇ ನೀವು ಮೆನ್ಷನ್ ಮಾಡ್ಕೊತ ಹೋಗ್ಬೇಕು. ಸಿಮಿಲರ್ ಎಂಟ್ರಿ ಅಲ್ರಿ ಅಪೋಸಿಟ್ ಇರುವಂಥ ಎಂಟ್ರಿಗಳು. ಎಂಟ್ರಿ ಯಾವುದಲ್ಲ ಅಪೋಸಿಟ್ ಅದನ್ನ ಮೆನ್ಷನ್ ಮಾಡ್ಬೇಕ್ರಿ ಜರ್ನಲ್ ಎಂಟ್ರೀಸ. ಸೊ ಈ ಥರ ನೀವು ಪ್ರಾಬ್ಲಮನ್ನು ಈಸಿಲಿ ಜಸ್ಟ್ ಇದು ಒಂದು ವರ್ಕಿಂಗ್ ನೋಟ್ ಹಾಕಿ ನೀವು ಸಾಲ್ವ್ ಮಾಡ್ಬೋದು. ಓಕೆ ಓಕೆ, ನೆಕ್ಸ್ಟ್ ಈ ಕ್ಲಾಸ ನಿಮ್ಗೆ ಲೈಕ್ ಅನಿಸುತ್ತಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡಿರಿ. ಓಕೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸೊ ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು ಆಲ್.